ಇಡೀ ಟೀಮಲ್ಲಿ ನಾನು ಒಬ್ಬರ ಪೊರ್ಕಿ ಅಂತ ಕಾಣುತ್ತೆ. ಯಾರು ಹೀರೋ ಇರ್ತಾರೆ, ಏಕದಮ್ ಚಟ ಏನು ಇದೆಲ್ಲ ಶುರುವಾಗಿದ್ದು ನನ್ನ ಮತ್ತೆ ಮನು ದೋಸ್ತಿಗೆ. ನಾನು ಝೀ ವಾಹಿನಿಯ ಶೋನಲ್ಲಿ ಇವನ ನಟನೆನ ನೋಡಿದ್ದೆ. ಅಲ್ಲಿ ಸುಮಾರು ಹೊತ್ತು ಡಲ್ಲಾಗಿ ಇದ್ದರೆ ಬಂದು ಏನೋ ಒಂದು ಮ್ಯಾಜಿಕ್ ಮಾಡಿ ಎಬ್ಸ್ ಕೂರಿಸ್ಬಿಡೋನು ಶೋಗಳನ್ನ. ಅವತ್ತಿಂದ ಅವನಿಗೊಂದು ಮಾತು ಹೇಳಿದೆ, ನಿನ್ನ ಸಿನಿಮಾ ಬಾಡಿ ಕಣ, ನೀನು ತುಂಬ ಅಂದರೆ ತುಂಬ ಲೋಕಲ್ ಘಮ ಇದೆ, ಒಂದು ಘಮಲಿದೆ ನಿನ್ನಲ್ಲಿ, ತುಂಬ ರೂರಲ್ ಆದಂಥದ್ದು ಏನೋ ಒಂದು ಹ್ಯೂಮರ್ ಇದೆ ನಿನ್ನ ದನಿ, ನಿನ್ನ ಆಕಾರ. ಆವಾಗ ಒಂದು ನನಗಿಂತ ಜಾಸ್ತಿ ಇತ್ತು ಅವನಿಗೆ ಹೊಟ್ಟೆ. ತೆಗೆದ ಒಂದು 5-6 ತಿಂಗಳು ತೆಗೆದು ಇನ್ನೊಬ್ಬ ಸಹೃದಯನ್ನ ಪರಿಚಯ ಮಾಡಿಸ್ತಾ, ಅದು ಸಂತೋಷ್ ಸರ್ ದಂಪತಿಗಳು ವಿದ್ಯವರು. ಇವರು ಎಂಥ ಸಜ್ಜನರು ಅಂದರೆ, ಈ ಟೀಮಿಗೆ ಕರೆಕ್ಟಾಗಿ ಒಬ್ಬ ಸಂಗೀತ ನಿರ್ದೇಶಕ ಬೇಕಂದರೆ ನಾನು ಕಂಡ ಅತ್ಯಂತ ಸಜ್ಜನರಲ್ಲಿ ಒಬ್ಬರನ್ನೇ ಕೊಡಿಸ್ಬೇಕು ಇವರಿಗೆ ಅಂತ ಮನೋಜ್ ಸರ್ ಹತ್ರ ಹೋದೆ. ಈಗ ನನಗೆ ಮನೋಜ್ ಸರಿಗೆ ಈ ಹಾಡು ಓದಿದಾಗ ಅಥವಾ ತಮಟೆ ಹೊಡೆದಾಗ ಅವ್ರ ರಿಯಾಕ್ಷನ್ಸನ್ನೇ ನೋಡ್ತಿದ್ದೆ ನಾನು. ಇದು ಏನು ಅನ್ನೋದೇ ಬಗೆಹರಿತಿಲ್ಲ ಅವ್ರಿಗೆ ಅಂತ ಕಾಣ್ತದೆ ಅಲ್ವಾ ಸರ್? ಮಡಿಕೇರಿ ಹತ್ರ ಒಂದು ಫಾಲ್ಸ್ ನೋಡೋಕೆ ಹೋದಾಗ ಇವರು ಜಯಂತ್ ಕಾಯ್ಕಿಣಿ ಅವರ ಮಗ 3 ಜನ ಫಾಲ್ಸ್ ನೋಡಿ ವಾಪಸ್ ಬಂದರೆ ಈ ಕೂತಿರೋ ಡ್ರೈವರ್ ಪ್ರಶಾಂತ ಹೋಗ್ಬಿಟ್ಟಿದ್ದಾನೆ. ಅವನನ್ನು ನಮ್ಮ ಮ್ಯಾನೇಜರ್ಸ್ ಇವರೆಲ್ಲ ಸೇರಿ ಒಂದು ಕಾರಲ್ಲಿ ಹಾಕಿ, ಮನೋಜ್ ಅವರು ಜಯಂತ್ ಕಾಯ್ಕಿಣಿ ಅವ್ರ ಮಗ, ಇವರು ಅವನನ್ನು ತಗೊಂಡು ಇಲ್ಲಿಗೆ ಬರಬೇಕು ಬೆಂಗಳೂರಿಗೆ. ಇವರಿಗೆಲ್ಲ ಹೊಸದು, ಇವರಿಗೆ ಜಯಂತ್ ಸರ್ಗೆ ಈಗ ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಅವ್ನ ಮೊಬೈಲ್ ಬೇರೆ ರಿಂಗ್ ಆಗ್ತಿದೆ ನೋಡಿ. ಮನುಷ್ಯ ಹೋದ್ರೂ ಮೊಬೈಲ್ ಬದುಕಿರುತ್ತೆ, ಅದನ್ನ ಅಟೆಂಡ್ ಮಾಡಬೇಕು, ಸುದ್ದಿ ಕೊಡಬೇಕು, ಏನೆಲ್ಲ ಮಾಡಿಕೊಂಡು ಇಲ್ಲಿ ಬೆಂಗಳೂರಲ್ಲೆಲ್ಲ ನಾನು ಮ್ಯಾನೇಜರ್ಸಿಗೆ ಹೇಳಿಟ್ಟಿದ್ದೆ. ಮಧ್ಯರಾತ್ರಿ ಬಂದಿದ್ದಾರೆ, ಅಲ್ಲಿಂದ ಶುರು ಆಗುತ್ತೆ ತಮಾಷೆ. ಅವನನ್ನ ಶವ ಸ್ವೀಕರಿಸಕ್ಕೆ ಒಂದು ಸಮಸ್ಯೆ ಕುಟುಂಬದವರಿಗೆ. 3ರಿಂದ 5 ಹೆಂಡ್ತಿರಂತ ನನಗೆ. ಇದು ಇವರು ಆಡಿಷನ್ ಮಾಡಿ ತಗೋಬೇಕಿತ್ತೇನೋ ಅವಾಗ. ಎಲ್ಲ ರಾಗಿ ಬಿತ್ತನೆ ಸೇರಿ ಒಂದಿಷ್ಟು ಜನ ಮಕ್ಕಳು, ಯಾರು ರೆಡಿ ಇಲ್ಲ ಅವನ್ನ ತಗೊಳಕ್ಕೆ. ಕಾಯ್ಕಿಣಿಸೋರು ಇವರು ರಾತ್ರಿ 12 ಗಂಟೆಗೆ ನಾನು ಶೂಟಿಂಗ್ ಪ್ಯಾಕಪ್ ಮಾಡಿದ್ರೆ ಅದನ್ನ ಎಲ್ಲಿ ಬಿಡಬೇಕು ಡೆಲಿವರಿ ಅನ್ನೋದು ಗೊತ್ತಾಗ್ತಿಲ್ಲ. ನನಗೆ ಬೇಡ ಅಂತಿದ್ದಾರೆ. ಕೊನೆಗೆ ಏನೆಲ್ಲ ಮಾಡಿ 1.5 ದಿವಸದ ಅಮೋಘ ಹೋರಾಟದ ನಂತರ ಒಂದು ದಹನ ಆಯ್ತು. ಅವಾಗ ಇವರು ಗಾಬರಿನ ನೋಡಿದ್ರ ಮೇಲೆ ಒಂದು ಹಾಡು ಮಾಡಬೇಕು ಅಂದ್ಕೊಂಡಿದ್ದೆ. ಸರಿ, ಹೋಗಿ ಮಾಡಿದ್ದೀನಿ ನೋಡಿ. ನನ್ನ ಕೈನಲ್ಲಿ ಒಂದು 5 ಜನಕ್ಕಿಂತ ಕಮ್ಮಿ ನಾನು ಎಣಿಸ್ಬೋದು. ಯಾರು ಅಂದರೆ ಇದು ಇಂಟೆಲಿಜೆಂಟ್ ಇನ್ ಟ್ಯೂನ್ ಸೆಲೆಕ್ಷನ್ನು ಮತ್ತು ಮ್ಯೂಸಿಕಲಿ ಇಂಟೆಲಿಜೆಂಟ್ ಯೋಗರಾಜ್ ಭಟ್ ಅವರು, ನಾಥೇಳಿ ಚಂದ್ರಶೇಖರ್, ಮಿಲನ ಪ್ರಕಾಶ್. ಇವಾಗ ಆ ಲಿಸ್ಟಿಗೆ ನಾನು ರಾಮನಾರಾಯಣ ಆ್ಯಡ್ ಮಾಡ್ಬೋದು. ಹಂಗೇನೆ ಟ್ಯೂನ್ ಸೆಲೆಕ್ಷನ್ನು ರೆಕಗ್ನೈಸ್ ಮಾಡೋದು ತುಂಬ ಚೆನ್ನಾಗಿದೆ, ಅವ್ರ ಜೊತೆ ಕೆಲಸ ಮಾಡೋದು. ಸೊ ಇದು ಫೋಕ್ ಸಬ್ಜೆಕ್ಟ್, ನನಗೆ ಸೆಕೆಂಡ್ ಫೋಕ್ ಸಬ್ಜೆಕ್ಟ್. ಇದು ಹಳೇ ನಾಟಕದ ಕಂಪನಿ ಇರುತ್ತಲ್ಲ, ಆ ಥರ ಒಂದು ತಂಡ. ನಮ್ಮ ಬಾಸು ಆ ತಂಡದ ಅಧ್ಯಕ್ಷರು. ಸರ್ ಫೋನ್ ಮಾಡಿದಾಗ ಈ ಪಾತ್ರ ನೀನು ಮಾಡಬೇಕಪ್ಪ, ಚೆನ್ನಾಗಿರುತ್ತೆ ಮಾಡು ಅಂದರು. ತುಂಬ ಖುಷಿ ಆಯಿತು. ಮನಮೂರ್ತಿ ಸಾರ್ಗೆ ಇದು ಹೊಸ ಜಾನರು, ಅವ್ರದ್ದೆಲ್ಲ ಮೆಲೋಡಿ ಹಾಡುಗಳು ಜಾಸ್ತಿ. ಇಂಥ ಅದ್ಭುತವಾದ ಹಾಡನ್ನು, ಟ್ಯೂನ್ನ ಮತ್ತು ರಿದಮ್ನ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಆರ್ಕೆಸ್ಟ್ರಾಗೊಂದು ಸಾಂಗ್ ಆಯಿತು. ನಾವು ಆರ್ಕೆಸ್ಟ್ರಾದವರು ಎಲ್ಲ ಬಂದು ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವು ಒಂಥರ ತವ್ರ ಮನೆಯಿಂದ ಬಂದಂಗೆ ಆಗ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಸಖತ್ ಎಂಜಾಯ್ ಮಾಡಿದ್ದೀವಿ. ಸಾಂಗು ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಥೀಮು ಚೆನ್ನಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ನಿಮ್ಮೆಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಸ್ಕಾರ. ಈ ಕಥೆ ಬರೆಯೋದಕ್ಕೆ ಮೊದಲು ಕೂತಿದ್ದು ನನ್ನ ಮನೋ ಜೊತೆ. ಅದನ್ನು ಎಷ್ಟು ಚೆನ್ನಾಗಿ ಫೈನ್ ಟ್ಯೂನ್ ಮಾಡಿ, ಇದು ಹಿಂಗಾದ್ರೆ ಹಿಂಗಾಗಬೇಕು ಅಂತ ನನಗೆ ರಾಮನಾರಾಯಣ್ಗೆ ಕೊಬ್ಬರಿ ಎಣ್ಣೆ ಬಿಟ್ಟು ರೆಡಿ ಮಾಡಿದ್ದೆ ಇಸ್ಲಾ. ಅವರಿಗೊಂದು ದೊಡ್ಡ ಸಲಾಮ್. ನಾನು ಕಂಡ ಕೆಲವು ಪ್ರತಿಭಾವಂತ ಬರಹಗಾರರು, ಕಥೆಗಾರರಲ್ಲಿ ಇಸ್ಲಾ ಕೂಡ ಒಬ್ಬ. ನೀನು ತಂಡದಲ್ಲಿರೋದು ನನ್ನ ಖುಷಿ ಕಣಪ್ಪ. ಕತೆ ಮತ್ತು ಚಿತ್ರಕಥೆ ಭಟ್ರು ಸರ್ ಬರೆದಿರೋದು. ಹಿಮ್ಸೆಲ್ಫ್ ಅವರು ಸಾಕಷ್ಟು ಸಿನಿಮಾಗಳಿಗೆ ಸಂಭಾಷಣೆಗಳು, ಕಥೆ ಎಲ್ಲ ಬರೆದಿದ್ದಾರೆ. ಆದರೆ ಅವರ ಕಥೆಗೆ ಸಂಭಾಷಣೆ ಬರೆಯುವಂಥ ಒಂದು ಅದೃಷ್ಟ ನನ್ನ ಪಾಲದಾಯಿತು. ಅದು ನನಗೆ ತುಂಬ ಖುಷಿ. ಹಾಗೆ ರಾಮನಾರಾಯಣ್ ಅವರು, ಅವರ ನನ್ನ ಕಾಂಬಿನೇಷನ್ನು 3ನೇ ಸಿನಿಮಾ ಇದು. ಅವರ ಟೈಸನ್ನು ಮತ್ತು ಕ್ರ್ಯಾಕು, ಈಗ ಕುಲದಲ್ಲಿ ಕೇಳಿ ಯಾವುದು 3ನೇ ಸಿನಿಮಾ. ಅವರು ಕೂಡ
ಸಾಕಷ್ಟು ಸಿನಿಮಾಗಳಿಗೆ ಸಂಭಾಷಣೆ ಸಾಹಿತ್ಯ ಬರೆದಿದ್ರು ಕೂಡ ಅವರ ಸಿನಿಮಾಗೆ ಸಂಭಾಷಣೆ ಬರೆಯುವಂಥ ಅವಕಾಶ ಮತ್ತೆ ನನಗೆ ಒದಗಿಸ್ಕೊಟ್ರು. ತುಂಬ ಖುಷಿ ಆಗ್ತಿದೆ. ಈ ಕುಲದಲ್ಲಿ ಕೀಳ್ಯಾವುದು ಅನ್ನೋ ಒಂದು ಚಿತ್ರದ ಕಥಾವಸ್ತು ಕೂಡ ಅಷ್ಟೇ ಜವಾಬ್ದಾರಿ ಇರುವಂಥದ್ದು, ಅಷ್ಟೇ ಎಂಟರ್ಟೈನ್ ಆಗಿರುವಂಥದ್ದು. ಸೊ ಜೊತೆಗೆ ನಮ್ಮ ಮನು ಮೊದಲನೇದಾಗಿ ಒಬ್ಬ ನಾಯಕ ಲಾಂಚ್ ಆಗ್ತಿದ್ದಾನೆ ಅಂತಂದರೆ ಆತ ಇಮೇಜ್ ಇಲ್ಲ, ಆ ಇಮೇಜ್ನ ಕಟ್ಕೊಡೋಂಥದ್ದೇ ಕತೆ. ಒಂದು ಏನಾದ್ರು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗಬೇಕು, ಹೀರೋ ಆಗ್ಬೇಕು. ನಾನು ಸುಮಾರು 4-5 ಸಿನಿಮಾ ಏನೇನೋ ಮಾಡಿದೆ, ಯಾವ ಬೆಳಕಿಗೆ ಬರಲಿಲ್ಲ. ಕಾರಣ ಬರ್ಲಿ ಒಂದು ರೌಂಡ್ ಚಪ್ಪಾಳೆ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ಕಂಗ್ರ್ಯಾಚುಲೇಷನ್ಸ್ ಮನು, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಬರ್ಲಿ. ಮೊದಲಿಗೆ ನಮಗೆ ಭಟ್ರು ಸರೇ ನನಗೆ ಗಾಡ್ ಫಾದರು. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಲಾಂಚ್ ಆಗೋದು ಯಾವ್ದಾದ್ರು ಒಂದು ದೊಡ್ಡ ಬ್ಯಾನರಲ್ಲಿ ಲಾಂಚ್ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕೆ ನಮ್ಮ ಸರ್ರು ಆಶೀರ್ವಾದ ಮಾಡಿದರು. ಅದ್ರ ಜೊತೆಗೆ ಯಾರಾದರೂ ನಮಗೆ ಪ್ರೀತಿಯಿಂದ ಸಿನಿಮಾನ ಪ್ರೀತಿಸ್ಬೇಕು, ಆಮೇಲೆ ನನ್ನನ್ನು ಪ್ರೀತಿಸ್ಬೇಕು ಅನ್ನೋದು ನಾನು ಯಾವುದಾದ್ರೂ ಒಂದು ಇದು ಮಾಡಿದಾಗ ಸಂತೋಷ್ ಸರು, ನಮ್ಮ ವಿದ್ಯಾಕ, ನಿಜವಾಗ್ಲೂ ಅವ್ರಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ. ಒಬ್ಬ ಹೊಸಬ್ರಿಗೆ ಇಷ್ಟು ದೊಡ್ಡ ಬಜೆಟು, ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅವರು ಇತ್ತಳಕಿವಿ ಆಗಿದ್ರೆ ಇಷ್ಟು ದಿವಸ ಸಿನಿಮಾ ಮಾಡ್ತಿರಲಿಲ್ಲ. ಅವರು ಸಿನಿಮಾನ ಪ್ರೀತಿಸ್ತಾರೆ, ನನ್ನ ಪ್ರೀತಿಸ್ತಾರೆ, ಯೋಗರಾಜ್ ಸರ್ನ ಪ್ರೀತಿಸ್ತಾರೆ. ಅದಕ್ಕೆ ಈ ಸಿನಿಮಾ ಇಷ್ಟು ಸ್ಪೀಡಾಗಿ ಒಂದು ದೊಡ್ಡ ಜರ್ನಿಯಾಗಿ ತುಂಬ ಚೆನ್ನಾಗಿ ಮುಂದಕ್ಕೆ ಬಂತು. ಥ್ಯಾಂಕ್ ಯು ಸರ್. ಈ ಸಿನಿಮಾ ಮೊದಲನೇ ಸಿನಿಮಾ ನನಗೆ, ಕುಲದಲ್ಲಿ ಕೀಳ್ಯಾವುದು. ಅದಕ್ಕೆ ಕಾರಣಕರ್ತರೆ ನಮ್ಮ ಯೋಗರಾಜ್ ಸರು. ಅವರನ್ನು ನಾವು ಗುರುಗಳು ಅಂತಲೇ ಕರಿತೀವಿ ಹಿಂದೆ. ಸೊ ಅವ್ರು ಇರೋದಕ್ಕೆ ಈ ಸಿನಿಮಾ ಮಾಡ್ತಾ ಇರೋದು. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮನುವಿಂದ ಆದ್ರೂ ಆಮೇಲೆ ಅದು ಟೇಕ್ ಆಫ್ ಆಗಿದ್ದೆ ನಮ್ಮ ಯೋಗರಾಜ್ ಸರಿಂದ. ಸೊ ಅದ್ಭುತವಾದ ಒಂದು ಲೈನ್ಗಳು ಕೊಟ್ಟಿದ್ದಾರೆ ಈ ಸಾಂಗಲ್ಲಿ. ಸೊ ಅದಕ್ಕೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿರುವಂಥ ನಮ್ಮ ಮನಮೂರ್ತಿ ಸರ್ಗೆ ಮತ್ತು ಯೋಗರಾಜ್ ಸರ್ಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ನಾವೆಲ್ಲ ಒಂದೇ ಕುಲ ಅಂತ ಹೇಳುತ್ತೆ ಈ ಒಂದು ಅರೆ ವಾ. ಕುಲದಲ್ಲಿ ಕೀಳ್ಯಾವುದು. ಇದೆಲ್ಲ ನಾವೆಲ್ಲ ಒಂದೇ ಕುಲ, ಒಂದೇ ಜಾತಿ, ಒಂದೇ ಧರ್ಮ. ಸೊ ನಾವೆಲ್ಲರೂ ಒಂದೇ ದಾರಿಯಲ್ಲಿ ನಡೀತಾ ಇದ್ದೀವಿ. ಸೊ ಭಗವಂತ ನಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇದ್ದೀನಿ.